ಒಂದು 10 ಬಾರಿ ನಾವೇ ಇದು ಮಾಡಿದ್ವಿ. ಯಾವುದು ನಮ್ಮ ಪಂಚಾಯತ್ಗಳನ್ನೇ ಸ್ವಚ್ಛತೆ ಮಾಡಿ ಇದೆಲ್ಲ ಗೂಡಿಸಿ ಎಲ್ಲ ಕ್ಲೀನ್ ಮಾಡ್ತೀವಿ. ಈಗ ನಮ್ಮ ಅವಧಿ ಎಲ್ಲ ಮುಗೀತು. ಈಗ ದಯವಿಟ್ಟು ನಿಮ್ಮ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು. ಈ ಘಟನೆಯಲ್ಲಿ ಪುನಃ ಈ ಭಾಗದಲ್ಲಿ ತ್ಯಾಜ್ಯ ವಸ್ತುಗಳನ್ನ ಹಾಕೋದ್ರ ಮುಖಾಂತರ, ಅದರಲ್ಲೂ ತ್ಯಾಜ್ಯಗಳು ಅಂತಂದರೆ ಮೂಳೆ, ಕೋಳಿ ತ್ಯಾಜ್ಯಗಳು ಇತ್ಯಾದಿಗಳನ್ನು ಇಲ್ಲಿ ತುಂಬಾ ಹಾಕ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕರು ಸಹ ಗಮನ ಹರಿಸ್ಕೋಬೇಕು. ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದರ ಬಗ್ಗೆ ಮಾಹಿತಿ ತಗೋಬಿಟ್ಟು ಮುಂದಿನ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಸಹ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಿನ್ನೆಯಿಂದ ನಡೀತಾ ಇಲ್ಲ. ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದಂಥ ಸಂದರ್ಭದಲ್ಲಿ ಈ ಘಟನೆಗಳನ್ನು ನೋಡಿ ನಾನು ಅರೇಹಳ್ಳಿ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದ ಮನವಿ ಮೇರೆಗೆ ಅವರು ಈ ಭಾಗವನ್ನು ಶುದ್ಧವಾಗಿ ಇಟ್ಕೊಂಡಿದ್ರು. ಇಟ್ಕೊಂಡಿರ್ತಕ್ಕಂತಹ ಪ್ರದೇಶನ ಮತ್ತೆ ತಿರ್ಗಾ ಸಾರ್ವಜನಿಕರು ಈ ಭಾಗನ ತುಂಬಾ ಕೆಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಗಮನಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇದು ನಮ್ಮೆಲ್ಲರ ಸ್ವತ್ತು. ಇಲ್ಲಿ ನಾವು ಎಲ್ಲ ಶುದ್ಧವಾಗಿದ್ದರೆ ನಾವು ಸಹ ಶುದ್ಧವಾಗಿರ್ತೀವಿ, ನಾವು ಸಹ ಆರೋಗ್ಯವಂತರಾಗಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಾರ್ವಜನಿಕರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ.